ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 10 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಇದರಲ್ಲಿ ನಿಮಗೆ 2 ಬೋರ್ ಇದೆ ಸ್ನೇಹಿತರೆ. ಸಿಂಪಲಾಗಿ ಒಂದು ಶೆಡ್ ಇದೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಪ್ರತಿಯೊಂದು ಕೂಡ ನಮಗಿಲ್ಲಿ ಒಳ್ಳೆ ಅನುಕೂಲವಾಗಿದೆ. ಫೆನ್ಸಿಂಗ್ ಎಲ್ಲ ಪೂರ ಆಗಿದೆ ಸ್ನೇಹಿತರೆ. 2 ರನ್ನಿಂಗ್ ಬೋರ್ವೆಲ್ ಇದ್ದಾವೆ. ಒಂದು ಕೃಷಿ ಹೊಂಡ ಕಂಡಾಗ ತೊಟ್ಟಿ ಕಂಡಾಗೂ ಇದೆ ಸ್ನೇಹಿತರೆ. ಲ್ಯಾಂಡ್ ಮಾತ್ರ ನಿಮಗೆ ತುಂಬ ಚೆನ್ನಾಗಿದೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಒಳ್ಳೆ ನೀರಿರುವಂತಹ ಒಂದು ಏರಿಯಾ. ಇವರು ಪರ್ ಎಕರ್ 32 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ, 32 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ನಾವಿಲ್ಲಿ ಒಳ್ಳೆ ತೋಟ ಮಾಡಲಿಕ್ಕೆ ಒಳ್ಳೆ ಯೋಗ್ಯವಾಗಿರುವಂತಹ ಒಂದು ಜಾಗ ಇದು. 4 ಎಕರೆ 10 ಗುಂಟೆ ಇದೆ. ನಾವಿಲ್ಲಿ ಒಳ್ಳೆ ತೋಟ ನಿರ್ಮಾಣ ಮಾಡ್ಬೋದು ಸ್ನೇಹಿತರೆ. ನಾವು ಅಡಿಕೆನೋ, ತೆಂಗು, ಮಾವು, ನೇರಳೆ ಈ ಥರ ಒಳ್ಳೊಳ್ಳೆ ಬೆಳೆಗಳನ್ನ ಹಾಕಿ ನಾವಿಲ್ಲಿ ಒಳ್ಳೆ ಇದು ಮಾಡ್ಬೋದು. ಓನ್ TC ಕೂಡ ಇದೆ ಇಲ್ಲಿ. ನಾವು ಯಾರ ಜಮೀನು ಮೇಲೂ ಹೋಗೋಂಥದ್ದಿಲ್ಲ ಸ್ನೇಹಿತರೆ. ಓನ್ TC ಕೂಡ ಇದರಲ್ಲಿ ಇದೆ. ಇದೆಲ್ಲ ನಿಮಗೆ ರನ್ನಿಂಗ್ ಕಲ್ಟಿವೇಷನ್ ಸ್ನೇಹಿತರೆ. ಪ್ರತಿಯೊಂದು ಕೂಡ ನಮಗಿಲ್ಲಿ ರನ್ನಿಂಗ್ ಕಲ್ಟಿವೇಷನ್, ಪ್ರತಿಯೊಂದು ಕೂಡ ನಮಗೆ ಅಷ್ಟು ಚೆನ್ನಾಗಿದೆ. ಇಲ್ಲ ನಾವು ಬೆಳೆ ಬೆಳಿತೀವಿ ಅಂದರೂ ನಿಮಗೆ ಒಳ್ಳೆ ಜಾಗ ಮಾತ್ರ. ಪ್ರತಿಯೊಂದು ಕೂಡ ನಮಗಿಲ್ಲಿ ಅಷ್ಟು ಕ್ಲೀನಾಗಿ, ತುಂಬ ಚೆನ್ನಾಗಿ, ಇವತ್ತಿನ ವಾತಾವರಣಕ್ಕೆ ತಕ್ಕಂತೆ ಒಳ್ಳೆ ಪರಿಸರ ಇದೆ ಸ್ನೇಹಿತರೆ. ಇದ್ರ ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ನಾವು ಇವುಗಳ ಮಧ್ಯೆ ಇನ್ನೊಂದಷ್ಟು ಗಿಡಗಳನ್ನ ಹಾಕ್ಬೋದು, ಇಲ್ಲ ಒಳ್ಳೆ ತೋಟ ಮಾಡ್ಬೋದು. ಇವತ್ತು ನಾವು ಎಲ್ಲೆಲ್ಲೇ ನೋಡಿದ್ರು ಪ್ರತಿಯೊಂದು ಕೂಡ ಅನಾರೋಗ್ಯ ಅಂತ ಪ್ರತಿಯೊಬ್ಬರ ಕಡೆಯೂ ತಾಂಡವ ಆಡ್ತಾಯಿದೆ. ಅದರಿಂದ ನಾವು ಆದಷ್ಟು ಆರೋಗ್ಯವಂತರಾಗಬೇಕು ಅಂತಂದರೆ ಈ ಥರ ಒಳ್ಳೆ ಪರಿಸರ ಅಂತೂ ಪ್ರತಿಯೊಬ್ಬರಿಗೂ ಕೂಡ ಬೇಕು ಸ್ನೇಹಿತರೆ. ಲ್ಯಾಂಡ್ ಉದ್ದೇಶ ಏನಂತಾರೆ, ಹಣ ಮಾಡೋ ಅಂಥದ್ದೆಲ್ಲ ನಿಜವಲ್ವೇ. ಇದರಿಂದ ಅನೇಕ ಜನರಿಗೆ ಆರೋಗ್ಯ ಕೊಡುವಂತಾಗಿರಬೇಕು. ನಾವು ಒಳ್ಳೆ ಮಿಶ್ರ ಬೆಳೆಗಳನ್ನ ಹಾಕಿ ಬೆಳೆದಾಗಲೂ ಚೆನ್ನಾಗಿರ್ತಾರೆ, ನಮಗೆ ಇನ್ಕಮು ಬರುತ್ತೆ. ನಾವು ಭೂಮಿಗೆ ಒಳ್ಳೆ ಕೊಡುಗೆ ಕೊಟ್ಟಂಗೆ ಹೋಗುತ್ತೆ. ನಾವೇನು ಯಾರೇನು ಕೊಡಬೇಕಾದಿಲ್ಲ. ಒಳ್ಳೆ ಗಿಡ ಮರಗಳನ್ನ ಹಾಕ್ಕೊಂಡ್ರೆ ನಾವು ಮುಂದಕ್ಕೆ ಅದರಿಂದ ಸ್ವಲ್ಪ ಜನಗಳಿಗೂ ಅನುಕೂಲ ಆಗುತ್ತೆ. ಪ್ರತಿಯೊಂದು ಕೂಡ ಅನುಕೂಲನೇ. ಸುತ್ತಮುತ್ತ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ಶೆಡ್ ಇದೆ, ಆರಾಮಾಗಿ ಎಲ್ಲ ರೀತಿಯಲ್ಲೂ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸುತ್ತಮುತ್ತಲೆಲ್ಲ ಕಲ್ಟಿವೇಷನ್ನೇ ತುಂಬ ಅನುಕೂಲವಾಗಿದೆ. ಎಲ್ಲ ಕೂಡ ನಿಮಗಿಲ್ಲಿ ಜಾಗ ನೋಡಿ, ವಾತಾವರಣ ಕೂಡ ಅಷ್ಟೇ. ನಮಗೆ ಫೆನ್ಸಿಂಗ್ ಎಲ್ಲ ಹಾಕಿ ಸಂಪೂರ್ಣವಾಗಿ ಇಷ್ಟು ಕ್ಲೀನಾಗಿದೆ. ನಾವು ಮಾಡೋ ಉದ್ದೇಶ ಹೇಳಿದ್ನಲ್ಲ, ನಾವು ಹಣಕ್ಕೋಸ್ಕರ ಕೆಲಸ ಮಾಡೋದಕ್ಕಿಂತ ನಾವು ಜಮೀನು ತಗೊಂಡ್ವಾ, ಒಳ್ಳೆ ಗಿಡಗಳು ಹಾಕಿದ್ವಾ, ನಮ್ಮಿಂದ ಒಂದಷ್ಟು ಜನಕ್ಕೆ ನಮ್ಗಳಿಗೆ ಆಗಲಿ ಒಳ್ಳೆ ನ್ಯಾಚುರಲ್ ಫ್ರೂಟ್ಸ್ ಸಿಗೋ ಮಟ್ಟಿಗೆ ಹಾಕ್ಕೋಬೇಕು. ಇವತ್ತು ಪ್ರತಿಯೊಂದು ಕೂಡ ಕೆಮಿಕಲ್ಸೇ. ನೀವು ಬಾಳೆಹಣ್ಣು ತಿಂದರೂ ಕೆಮಿಕಲ್ಸೇ, ಸೇಬು ತಗೊಂಡ್ರು ಅಷ್ಟೇ. ಮೊದಲು ಒಂದು ಟೈಮ್ ಹೇಳ್ತಾರೆ ಡಾಕ್ಟ್ರು, ದಿನಕ್ಕೊಂದು ಆ್ಯಪಲ್ ತಿನ್ನಿ ಅಂತ. ಇವತ್ತು ದಿನಕ್ಕೊಂದು ಬನಾನ ತಿನ್ನಿ ಅಂತಲೂ ಕೂಡ ಹೇಳ್ತಿದ್ರು. ಇವತ್ತು ಯಾರು ಕೂಡ ಹೇಳೋಂಗೇ ಇಲ್ಲ. ತರಕಾರಿ ತಿನ್ನೋತಿರು, ತರಕಾರಿಗೂ ಕೂಡ ಇವತ್ತು ರಾಸಾಯನಿಕ ಗೊಬ್ಬರನ ಸಿಂಪಡಿಸೋದ್ರಿಂದ ನಮ್ಗೆ ಆ್ಯಕ್ಚುಲಿ ಅವುಗಳು ಕೂಡ ತಿನ್ನೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ನಾವು ನ್ಯಾಚುರಲ್ ಅಂದರೆ ಸಾವಯವ ಕೃಷಿ ಮಾಡಿದಾಗ ನಮಗೆ ಒಳ್ಳೆ ಸೊಪ್ಪು ತರಕಾರಿಯಿಂದ ಹಿಡಿದು ಹಣ್ಣುಗಳಾಗಲಿ ಪ್ರತಿಯೊಂದು ಕೂಡ ಅಷ್ಟೇ ಸ್ನೇಹಿತರೆ. ನಮ್ಮ ಮುಂದಿನ ಫ್ಯೂಚರ್ ಅಂದರೆ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇವುಗಳನ್ನ ಮಾಡಬೇಕು ಸ್ನೇಹಿತರೆ. ಭೂಮಿ ಹೆಂಗೇ ಇರಲಿ, ನಮಗೆ ನೀರಿನ ವಾತಾವರಣ ಚೆನ್ನಾಗಿದೆಯಾ, ನಾವಿಲ್ಲಿ ಒಳ್ಳೆ ಕೃಷಿ ಮಾಡ್ಬೋದಾ,
ಎಲ್ಲರಿಗೂ ಅನುಕೂಲ ಆಗುತ್ತಾ, ನಾವು ಬೆಳೆದ್ರೆ ಏನು ಬೆಳಿಬೋದು, ಇಲ್ಲಿ ಏನು ಮಾಡಬಹುದು, ಪ್ರತಿಯೊಬ್ಬರು ಅಷ್ಟೇ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ನಾವೇನಂತಂದರೆ ಕೆಲವೊಂದು ವರ್ಷಗಟ್ಟಲೆ ಇರ್ತವೆ, ಕೆಲವೊಂದು ತಿಂಗಳುಗಟ್ಟಲೆ ಇರ್ತವೆ. ಈ ತೆಂಗು ಹಾಗಲ್ಲ, ಲಾಂಗ್ ಇಯರ್, ನಾವು ಇರೋ ತನಕ ಕೂಡ ತೆಂಗು ಇದ್ದೇ ಇರುತ್ತೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳನ್ನು ತಲುಪುತ್ತೆ. ನಿಮ್ಮಿಂದ ನಮ್ಮಂಥವ್ರು ಕೂಡ ಬೆಳೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.